ಇದು ನೋಡಿ ಆಕ್ಚುಲಿ ಮಳೆ ರೈನಿ ಸೀಸನ್ ಅಲ್ಲಿ ಅಥವಾ ಟೂ ಮಚ್ ಸಮ್ಮರ್ ಬಿಸಿಲಲ್ಲೂ ಕೂಡ ಶೆಲ್ಟರ್ ಪ್ರೊವೈಡ್ ಮಾಡುತ್ತೆ. ಒಂದ್ ರೀತಿಯಾಗಿ ವಿಶ್ರಾಂತಿ ಪಡ್ಕೊಳ್ಳೋ ಜಾಗ ಇದು. ಹೌದೌದು. ಓಕೆ, ಇದೆಲ್ಲ ಇದ್ ಮಾಡಿದಾಗ ಮಲ್ಗದಲ್ಲಿ ಮಲಗ್ತವೆ. ಮತ್ತೆ ಯಾವ ರೀತಿ ಇದು ಅಂದ್ರೆ ಅದಕ್ಕೆ ಸಪರೇಟ್ ಜಾಗ ಇದೆಯಾ, ಇಲ್ಲಿ ಎಲ್ಲಿ ಬೇಕಾದ್ರೂ ಮಲಗಬಹುದು ನೈಟ್. ದೇ ಆರ್ ಫ್ರೀ ಆಕ್ಚುಲಿ, ಏನು ಇಲ್ಲೇನು ಬೌಂಡ್ ಏನಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಈಗ ಇದು ಕೂಡ ಹರ್ಬಿಯೋರ್ ಡಿವಿಷನ್. ಸೊ ಹೇಳಿದ್ವಲ್ಲ 2 ಡಿವಿಷನ್ಸ್ ಇದೆ ಅಂತ. ಇಲ್ಲಿ ಸಾಂಬಾರ್ ಡೀರ್ ಮತ್ತೆ ಸ್ಪಾಟೆಡ್ ಡೀರ್ಸ್ ಇದೆ. ಮತ್ತೆ ಸಾಂಬಾರ್ ಅಷ್ಟೇ ನಾವು ನೋಡಲ್ಲ, ಸಾಂಬಾರ್ ಜಿಂಕೆನೂ ಇದೆ, ಅದನ್ನ ನೋಡ್ತೀವಿ ಇವಾಗ. ಇಲ್ಲಿ ಟ್ರ್ಯಾಕ್ಟರ್ ನೋಡಿ, ಅಲ್ಲಿ ಇದು ಆಕ್ಚುಲಿ ಪಾಂಡ್ ನ ರೀಫಿಲಿಂಗ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಸಮ್ಮರ್ ಅಲ್ಲಿ ಸ್ವಲ್ಪ ಪಾಂಡ್ಸ್ ನ್ಯಾಚುರಲ್ ವಾಟರ್ ಹೋಲ್ಸ್ ಎಲ್ಲ ಡ್ರೈ ಆಗತ್ತಲ್ಲ. ಸೊ ಅಗೈನ್ ಅದನ್ನ ರೀಫಿಲ್ ಮಾಡಿ ಅಟ್ಲೀಸ್ಟ್ ಅದಕ್ಕೆ ಈ ಸಾಂಬಾರ್ ಡೀರ್ಸ್ಗೆ ಆಕ್ಚುಲಿ ಸ್ವ್ಯಾಂಪ್ ಅಂದ್ರೆ ತುಂಬಾ ಇಷ್ಟ, ಕೆಸರು ತರ ಇರಬೇಕು. ಸೊ ಅದಕ್ಕಾಗಿ ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಫಿಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನೆಸೆಸಿಟಿ ಸ್ಟೆಪ್ಸನ್ನು ತಗೊಂಡಿದ್ವಿ ಟು ಮಿಮಿಕ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಆ್ಯಂಡ್ ಟು ಎಕ್ಸಿಬಿಟ್ ದೇರ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಏನಿದೆ ಅದೆಲ್ಲ ಎಕ್ಸಿಬಿಟ್ ಮಾಡ್ಲಿಕ್ಕೆ ಏನೇನು ಪ್ರಾವಿಷನ್ಸ್ ಇದೆ ಅದೆಲ್ಲ ಕೊಟ್ಟಿದ್ದೀವಿ. ಸರ್, ನೀವು ಇಷ್ಟು ಸೈಲೆಂಟ್ ಆಗಿದ್ದೀರಲ್ಲ, ಡಾಕ್ಟ್ರು ಮತ್ತು ಪ್ರಾಣಿ ಕೇಳುತ್ತಾ? ಆ್ಯಕ್ಚುಲಿ ಏನಂತಂದರೆ ವೆಟರ್ನರಿಯಲ್ಲಿ ಅದೇ ಮೈನ್ ಇಂಪಾರ್ಟೆಂಟ್ ಅಂದರೆ ಅವು ದೇ ಡು ನಾಟ್ ಸ್ಪೀಕ್. ಸೊ ನಾವು ಅರ್ಥ ಮಾಡ್ಕೋಬೇಕು, ಮತ್ತು ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ರೆಸ್ಕ್ಯೂ ಟೈಮಲ್ಲೆಲ್ಲ ಅನಿಮಲ್ ಮೂಮೆಂಟೇ ಕೊಡ್ತಾ ಇರಲ್ಲ, ಗನ್ ಡಾಟ್ ಮಾಡಲಿಕ್ಕೆ. ಸೊ ಪೇಷನ್ಸ್ ತುಂಬ ಇರಬೇಕು. ಸೊ ದಟ್ಸ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್. ಓಕೆ, ಯೂಶಲಿ ನಾವು ವೆಟರ್ನಿಟಿ ಅಂತ ಹೇಳಿದರೆ ಹಸು ಮತ್ತು ಎತ್ತು ಮತ್ತು ಮನೇಲಿ ಏನು ಸಾಕ್ತೀವಿ ಅದಕ್ಕೆಲ್ಲ ಡಾಕ್ಟ್ರು ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ನೀವಂದರೆ ನೀವು ಒಂಥರ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಸೇರ್ತೀರಾ. ಎಲ್ಲ ಪ್ರಾಣಿಗಳದ್ದು ನೀವು ಚಲನವಲನ ಅಡ್ಜಸ್ಟ್ ಮಾಡಿಕೊಂಡು ಅವ್ಳು ಮೂಡ್ ಸ್ವಿಂಗ್ ಹೆಂಗಿರುತ್ತೆ ಹಂಗೆ ಹೋಗ್ಬೇಕು. ಇವಾಗ ಜಿಂಕೆ, ಸಾರಂಗ ಈ ರೀತಿಯಾಗಿ ತಗೊಂಡಾಗ ಇಬ್ರದ್ದು ಮೂಡ್ ಸ್ವಿಂಗ್ ಹೆಂಗ್ ಅರ್ಥ ಮಾಡ್ಕೊಳ್ತೀರಾ ನೀವು? ಬಿಹೇವಿಯರ್ ಗೊತ್ತಾಗುತ್ತೆ. ಮಸ್ತ್ ರಟ್ಸ್ ಈ ತರ ಎಲ್ಲ ಬಿಹೇವಿಯರ್ಸ್ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇನ್ನಪಟೆನ್ಸ್ ಇದ್ದಾಗ ಊಟ ತಿಂದಲೇ ಇರೋದು, ಲೆಥಾರ್ಜಿಕ್ ಇರುತ್ತೆ ಸಮ್ಟೈಮ್ಸ್. ಅವಾಗ ಸೊ ನಮಗೆ ಗೊತ್ತಾಗುತ್ತೆ ಏನೋ ಹುಷಾರಿಲ್ಲ, ಅದಕ್ಕೆ ಫೀವರ್ ಇದೆ. ಈ ಮಸಲ್ ನೋಸ್ ರೀಜನ್ ನೋಡಿದ್ರೆ ಫುಲ್ ಡ್ರೈ ಆಗಿರುತ್ತೆ. ಸೊ ಈ ತರದೆಲ್ಲ ಅಬ್ಸರ್ವ್ ಮಾಡಬೇಕು. ಮೂಗಿಂದ ನೋಡಿ ಅಬ್ಸರ್ವ್ ಮಾಡ್ತೀರಾ ನೀವು? ಮೂಗು, ಕಣ್ಣು ರೆಡ್ ಇದ್ರೆ ಇಟ್ಸ್ ಇಂಡಿಕೇಟ್ಸ್ ಆಫ್ ಇನ್ಫೆಕ್ಷನ್ ಇದೆ. ಈ ತರ ಎಲ್ಲ ಡಿಫ್ರೆಂಟ್ ಇಂಡಿಕೇಶನ್ಸ್ ಇರುತ್ತೆ. ಸೊ ಲಿಂಪಿಂಗ್, ನಾರ್ಮಲ್ ಗೈಟ್ ನಡೀತಾ ಇರಲ್ಲ, ಕುಂಟ್ತಾ ಇರುತ್ತೆ. ಯೂಶಲಿ ಇಲ್ಲೆಲ್ಲ ನೀವು ವಿಸಿಟ್ ಮಾಡೋದು ಯಾವಾಗ? ಡೈಲಿ 1 ಟೈಮ್ ಹೋಗಿ ಬರ್ತೀರಾ? ಡೈಲಿ 2 ಟೈಮ್ಸ್, ಮಾರ್ನಿಂಗ್ 1 ರೌಂಡ್ ಮತ್ತೆ ಈವ್ನಿಂಗ್ 1 ರೌಂಡ್. ಸೊ ಈ ತರ ಎಲ್ಲ ಬೇಸಿಕಲಿ ನಮ್ಗಿಂತ ಕೀಪರ್ ಪಾರ್ಟ್ ತುಂಬಾ ಇರುತ್ತೆ. ಸೊ ಅವರು ಅನಿಮಲ್ಸ್ ಜೊತೆ ಕ್ಲೋಸ್ ಇರ್ತಾರೆ. ಸೊ ಅದಕ್ಕೆ ಅವ್ರದ್ದು ರೋಲ್ ತುಂಬಾ ಇಂಪಾರ್ಟೆಂಟ್. ದ ಕೀ ರೋಲ್ ಆಕ್ಚುಲಿ, ದೇ ಆರ್ ದ ಕೀ ರೋಲ್ಸ್ ಆಕ್ಚುಲಿ. ಅವ್ರು ಹೇಳ್ತಾರೆ ಈ ತರ ಈ ಅನಿಮಲ್ ಯಾಕೆ ಊಟ ಮಾಡಿಲ್ಲ, ಡೆಲ್ಲ ಕೂತಿದೆ ಲೆಥಾರ್ಜಿಕ್ ಅಂತ. ಸೊ ಅವಾಗ ನಾವು ಬಂದು ಅದನ್ನ ಅಬ್ಸರ್ವ್ ಮಾಡಿ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್ಸ್ ಆಕ್ಚುಲಿ.